ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ. ಅದರಲ್ಲಿ ನಾವು ಇವತ್ತು ಅಧ್ಯಾಯ 12 ಸಮಮಿತಿ ಅನ್ನೋ ಪಾಠದ ಅಭ್ಯಾಸ 12.1ರ ಪ್ರಶ್ನೆ 1 ಮತ್ತು 2ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಮುಂದೆ ನೀಡಿರುವ ರಂಧ್ರಗಳನ್ನು ಹೊಂದಿರುವ ಚಿತ್ರಗಳನ್ನು ನಕಲು ಮಾಡಿ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಷ್ಟು ಲೆಕ್ಕಗಳಿದ್ದಾವೆ, 12 ಚಿತ್ರಗಳಿದ್ದಾವೆ. ಈ 12 ಚಿತ್ರಗಳ ಸಮಮಿತಿ ಅಕ್ಷಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಈಗ ಮೊದಲು ಸಮಮಿತಿ ಅಕ್ಷ ಅಂದರೆ ಏನು ಅಂತ ನೋಡೋಣ. ಸಮಮಿತಿ ಅಕ್ಷ ಅಂತಂದರೆ ಇದೊಂದು ಶೀಟು ಪೇಪರು ಅಂತ ತಿಳ್ಕೊಂಡ್ರೆ ನೋಡಿ, ಇದನ್ನು ಒಂದು ಶೀಟ್ ಪೇಪರು ಅಂತ ತಿಳ್ಕೊಳ್ಳೋಣ. ಇದನ್ನು ನಾವು ಫೋಲ್ಡ್ ಮಾಡಿದಾಗ ಎಕ್ಸಾಕ್ಟ್ ಐಡೆಂಟಿಕಲ್ ಆಗಬೇಕು, ಅಂದರೆ ಸಮ ಆಗಬೇಕು. ನೀವೆಲ್ಲರೂ ದೋಣಿ ಮಾಡಿರ್ತೀರಿ ಪೇಪರಲ್ಲಿ, ಅದನ್ನು ಕಟ್ ಮಾಡಿಕೊಂಡು ನಾವು ಫೋಲ್ಡ್ ಮಾಡಿದಾಗ ಒಂದು ಇನ್ನೊಂದ್ರ ಮೇಲೆ ಏನಾಗುತ್ತೆ, ಎಕ್ಸಾಕ್ಟಾಗಿ ಮೊರೆ ಆಗಿಬಿಡುತ್ತೆ, ಹೌದಾ? ಸೊ ಅದನ್ನು ಏನಂತ ಕರೀತಾರೆ, ಸಮಮಿತಿ ಅಂತ ಕರೀತಾರೆ. ಈ ಏನು ಫೋಲ್ಡ್ ಮಾಡಿದ್ವಲ್ಲ, ಏನು ಒಂದು ಲೈನ್ ಬರುತ್ತಲ್ಲ, ಇದನ್ನೇ ಸಮಮಿತಿ ಅಕ್ಷ ಅಂತ ಕರೀತಾರೆ. ಸೊ ಹಾಗಾಗಿ ಇದರಲ್ಲಿ ಸಮಮಿತಿ ಅಕ್ಷ ಯಾವುದು, ಯಾವ ಕಡೆ ಫೋಲ್ಡ್ ಮಾಡಿದ್ರೆ ಇದು ಎಕ್ಸಾಕ್ಟ್ ಸೇಮ್ ಆಗುತ್ತೆ ಅಂತ. ಇದು ನೋಡಿ, ಈ ಭಾಗದಲ್ಲಿ ಫೋಲ್ಡ್ ಮಾಡಿದ್ರೆ ಎಕ್ಸಾಕ್ಟ್ ಸಮ ಆಗುತ್ತೆ, ಇದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ನೀವು ಕೇಳ್ಬೋದು, ಹಿಂಗಾದ್ರೆ ಆಗಲ್ವಾ ಅಂತ, ಹಿಂಗೆ ಅಡ್ಡಾದ್ರೆ ಆಗಲ್ವಾ ಅಂತ ಕೇಳಿದ್ರೆ ಇಲ್ಲ, ಆಗೋದಿಲ್ಲ. ಈ ಚಿತ್ರದಲ್ಲಿ ಆಗಲ್ಲ, ಇದಕ್ಕೆ ಆಗುತ್ತೆ. ಕಾರಣ ಇಲ್ಲಿ ರಂಧ್ರಗಳು ಅವರೇ ಕೊಟ್ಬಿಟ್ಟಿದ್ದಾರೆ, ಹೌದಾ? ಹಾಗಾಗಿ ಎಕ್ಸಾಕ್ಟು ಅದೇ ಶೇಪ್ ಬರಬೇಕು ಅಂತಂದರೆ ಇದೊಂದೇ ರೇಖೆ ಬರುತ್ತೆ. ನೋಡಿ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ನೋಡಿ ಇದು, ಹೌದಾ? ಇದಕ್ಕೆ ನಾವು ಏನು ಸಮಮಿತಿ ಅಕ್ಷವನ್ನು ಎಳೆಯೋಣ. ಸೊ ನೋಡಿ, ಇದು ಸಮಮಿತಿ ಅಕ್ಷ, ಅಂದರೆ ಇಲ್ಲಿ ಫೋಲ್ಡ್ ಮಾಡಿದಾಗ ಎಕ್ಸಾಕ್ಟು ಸೇಮು ಬರುತ್ತೆ ಅಂತ. ಈಗ ಅದೇ ರೀತಿ ಎರಡನೇದು ನೋಡಿ, ಈ ಚಿತ್ರಕ್ಕೆ ಎಲ್ಲಿ ನಾವು ಸಮಮಿತಿ ಅಕ್ಷ ಎಳಿಬೇಕು ಅಂದರೆ ನೋಡಿ, ಇಲ್ಲಿ ಎಳೆದಾಗ ಎಕ್ಸಾಕ್ಟ್ ಆಗುತ್ತೆ. ಈ ಶೇಪು ನೀವು, ಇದು ಚೌಕ ಶೇಪ್, ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ ನೀವು. ಇಲ್ಲಿ ನಾನಿಲ್ಲಿ ಸ್ಲೈಡಲ್ಲಿ ಹಾಕ್ಕೋಬೇಕಾದಾಗ ಸ್ವಲ್ಪ ಈ ರೀತಿಯಾಗಿದೆ, ಇಲ್ಲಿ ಎಳಿಬೇಕಾಗತ್ತೆ, ಹೌದಾ? ನೋಡಿ, ರೈಟ್. ಇನ್ನು ಮೂರನೇದು ನೋಡಿ, ಮೂರನೇದು ಇದು ಎಲ್ಲಿ ತುಂಬ ಸುಲಭವಾಗಿ ಹೇಳ್ಬೋದಲ್ವಾ, ಎಕ್ಸಾಕ್ಟು ಇದರ ನಡ ಮಧ್ಯ ಹಿಂಗೆ ಎಳಿಬೇಕಾಗತ್ತೆ. ನೋಡಿ, ಇದು ಸಮಮಿತಿ ಅಕ್ಷ. ಇನ್ನು ಡಿ ಲೆಕ್ಕ, ಇದು ಎಲ್ಲಿ ಎಳಿಬೋದು ಹೇಳಿ, ಇದು ಎಕ್ಸಾಕ್ಟು ಇಲ್ಲಿ ಎಳಿಬೇಕಾಗತ್ತೆ. ನೋಡಿ, ರೈಟ್. ನಂತರ ಇದಕ್ಕೆ ನೋಡಿ, ಎಲ್ಲೆಲ್ಲಿ ಎಳಿಬೋದು ಹೇಳಿ, ಇದಕ್ಕೆ ಎರಡನ್ನು ಎಳಿಬೋದು ನಾವು. ಎಲ್ಲಿ, ಈ ಕಡೆ ಒಂದು, ಹೌದಾ? ಈ ಕಡೆನೂ ಫೋಲ್ಡ್ ಮಾಡ್ಬೋದು, ಈ ಕಡೆನೂ ಫೋಲ್ಡ್ ಮಾಡ್ಬೋದು. ಒಂದು ಇನ್ನೊಂದ್ರ ಮೇಲೆ ಎಕ್ಸಾಕ್ಟಾಗಿ ಮೊರೆ ಆಗತ್ತೆ, ಹೌದಾ? ನೋಡಿ, ಅಂದರೆ ಇದಕ್ಕೆ ನೋಡಿ, ಸಮಮಿತಿ ಅಕ್ಷ ಎಷ್ಟೊಂದು ಎಳಿಬೋದು ಅಲ್ವಾ? 4 ಸಮಮಿತಿ ಅಕ್ಷಗಳನ್ನು ಎಳೆದ್ರು ಎಕ್ಸಾಕ್ಟಾಗಿ ಒಂದ್ರ ಮೇಲೆ ಇನ್ನೊಂದು ಐಡೆಂಟಿಕಲ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದಕ್ಕೆ 4 ಸಮಮಿತಿ ಅಕ್ಷಗಳನ್ನು ಎಳಿಬೋದು ಅಂತ. ಇದಕ್ಕೆ ಎಲ್ಲಿ ಲೈನನ್ನು ಹಾಕಿದ್ರೆ ಎಕ್ಸಾಕ್ಟ್ ಆಗೋದು ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ ಅಂತ ನೋಡೋಣ. ನೋಡಿ, ಹೌದಾ? ಸೊ ಅದೊಂದೇ ಮಾತ್ರ ಸಾಧ್ಯ. ಈಗ ಜಿ, ಇದಕ್ಕೆ ತುಂಬ ಸುಲಭ ಅಲ್ವಾ, ಎಕ್ಸಾಕ್ಟಾಗಿ ಇಲ್ಲಿ ಹಾಕ್ಬಿಟ್ರೆ ಅದೇನಾಗುತ್ತೆ, ಒಂದು ಇನ್ನೊಂದ್ರ ಮೇಲೆ ಆಗುತ್ತೆ. ಇನ್ನೊಂದು ಹಾಕ್ಲಿಕ್ಕೆ ಬರೋದಿಲ್ಲ, ಇದರಲ್ಲಿ ಬೇರೆ ಕಡೆನೂ ಹಾಕ್ಲಿಕ್ಕೆ ಬರೋದಿಲ್ಲ. ಇದು ಅಷ್ಟೇ ಅಲ್ವಾ, ನೋಡ್ರಿ, ಇದು ರಿವರ್ಸ್ ಆಗಿದೆ ಅಷ್ಟೇ. ಸೊ ಹಂಗಾಗಿ ಇದಕ್ಕೂ ಅಷ್ಟೇ ತ್ರಿಭುಜಕ್ಕೆ ಸುಲಭವಾಗಿ ಹಾಕ್ಬೋದು. ಇದು ನೋಡಿ, ಇದಕ್ಕೆಲ್ಲ ಹಾಕ್ಬೋದು, ಯೋಚನೆ ಮಾಡಿ. ಇದಕ್ಕೆ ಯಾವ ಕಡೆ ಲೈನ್ ಹಾಕಿದ್ರೆ ಅದು ಎಕ್ಸಾಕ್ಟಾಗಿ ಐಡೆಂಟಿಕಲ್ ಆಗುತ್ತೆ, ಒಂದ್ರ ಮೇಲೆ ಒಂದು ಕೂರುತ್ತೆ. ನೋಡಿ, ಇಲ್ಲಿ ಹಾಕಿದ್ರೆ ಮಾತ್ರ ಅದೇನಾಗುತ್ತೆ, ಒಂದು ಇನ್ನೊಂದ್ರ ಮೇಲೆ ಆಗುತ್ತೆ. ಅಂದರೆ ನಿಮಗೆ ಯಾವುದೇ ಶೇಪ್ ಕೊಡಲಪ್ಪ, ಅದನ್ನು ಫೋಲ್ಡ್ ಮಾಡಿದಾಗ ಎಕ್ಸಾಕ್ಟ್ ಒಂದ್ರ ಮೇಲೆ ಒಂದು ಕೂರಬೇಕು. ಆ ಲೈನ್ ಏನು ಬರುತ್ತೋ ಅದನ್ನೇ ಸಮಮಿತಿ ಅಕ್ಷ ಅಂತ ಕರೀತಾರೆ. ಇನ್ನು ಜೆ, ಇದು ನೋಡಿ, ಈಗ ಈ ರಂಧ್ರಗಳು ಇಲ್ದಿದ್ರೆ ನೋಡಿ, ಈ ರಂಧ್ರಗಳು ಇಲ್ದಿದ್ರೆ ಇದರಲ್ಲಿ ತುಂಬ ಹಾಕ್ಬೋದು, ನಾವು ಹೆಂಗೆ ಬೇಕಾದ್ರೂ ಫೋಲ್ಡ್ ಮಾಡ್ಬೋದು ಇದನ್ನು, ಹೌದಾ? ಅಂದರೆ ಸಮಮಿತಿ ಅಕ್ಷಗಳನ್ನು ಹಾಕ್ಬೋದು. ಈ ರಂಧ್ರ ಇರೋದ್ರಿಂದ ಎಕ್ಸಾಕ್ಟಾಗಿ ಬರಬೇಕು ಅಂತಂದರೆ ನಾವು ಇದು ಮಾತ್ರ ಹಾಕಲಿಕ್ಕೆ ಸಾಧ್ಯ. ನೋಡಿ, ಹೀಗೆ ಕೆ ಚಿತ್ರಕ್ಕೆ ಸಮಮಿತಿ ಅಕ್ಷ ನೋಡಿ, ಇಲ್ಲಿ ಹಾಕಿದ್ರೂ ಎಕ್ಸಾಕ್ಟಾಗಿ ಆಗತ್ತೆ ಅಂತ. ನೆಕ್ಸ್ಟ್ ಐ ಚಿತ್ರ, ಇದಕ್ಕೆ ಎಲ್ಲಿ ಹಾಕ್ಬೋದು ನೋಡಿ ಅಲ್ವಾ, ಎಕ್ಸಾಕ್ಟಾಗಿ ಇಲ್ಲಿ ಒಂದು ಇನ್ನೊಂದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ ಅಷ್ಟೇ. ಈಗ ಎರಡನೇ ಲೆಕ್ಕ ಮಾಡೋಣ.
ಸಮಮಿತಿ ರೇಖೆಯನ್ನು ಕೊಟ್ಟಿದೆ, ಇನ್ನೊಂದು ರಂಧ್ರವನ್ನು ಕಂಡುಹಿಡಿಯಿರಿ ಅಂತ. ಅವರೇ ರೇಖೆಯನ್ನು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಪಂಚ್ ಮಾಡಿದಾಗ ಅಂದರೆ ಹೋಲ್ ಮಾಡಿದಾಗ ರಂಧ್ರವನ್ನು ಮಾಡಿದಾಗ ಇನ್ನೊಂದು ರಂಧ್ರ ಎಕಡೆ ಬಿದ್ದಿರುತ್ತೆ ಅಂತ. ಈ ರೀತಿ ಲೆಕ್ಕ ತುಂಬ ಸುಲಭವಾಗಿ ನಾವು ಮಾಡ್ಬೋದು. ಏನು ಮಾಡಬೇಕು ಅಂದರೆ ಇದು ಸಮಮಿತಿ ಅಕ್ಷ ಏನಿದೆಯೋ ಒಂದು ರಂಧ್ರ ಈ ಸಮಮಿತಿ ಅಕ್ಷದಿಂದ ಎಷ್ಟು ದೂರ ಇದೆಯೋ ಮೇಲ್ಗಡೆನೂ ಅಥವಾ ಇನ್ನೊಂದು ಬದಿನೂ ಅಷ್ಟೇ ದೂರದಲ್ಲಿ ಇರುತ್ತೆ. ಇದನ್ನು ನೋಡ್ಕೊಂಬಿಟ್ರೆ ಸಾಕು ನಾವು. ಹೌದಾ? ನೋಡಿ, ಒಂದಕ್ಕೆ ಎ, ಇದೆಲ್ಲಿದೆ ಸಮಮಿತಿ ರಂಧ್ರ, ಎಕ್ಸಾಕ್ಟಾಗಿ ಅದು ಎಷ್ಟು ದೂರ ಇದೆಯೋ ಅಷ್ಟೇ ದೂರ ಅದೇ ಸೈಜಿಂದು ಸಮಮಿತಿ ಅಕ್ಷ ಇರುತ್ತೆ. ಒಂದನೇದು. ಇನ್ನು ಎರಡನೇದು ನೋಡಿ, ಎಕ್ಸಾಕ್ಟ್ ಬಿ, ಇದು ಎಷ್ಟು ದೂರ ಇದೆಯೋ ಏನು ರಂಧ್ರ ಈ ಉತ್ತರದಲ್ಲೂ ಸಹ ಅಷ್ಟೇ ದೂರದಲ್ಲಿ ಮೇಲ್ಭಾಗದಲ್ಲೂ ಉಂಟಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಿ ನೋಡಿ, ಇದು ರಂಧ್ರದಿಂದ ಅಂದರೆ ಇದು ರಂಧ್ರ ಈ ಸಮಮಿತಿ ಅಕ್ಷದಿಂದ ಎಷ್ಟು ದೂರ ಇದೆಯೋ ಇದು ಸಹ ಅಷ್ಟೇ ದೂರದಲ್ಲಿರುತ್ತೆ ಸಿ. ಇನ್ನು ಡಿ ಲೆಕ್ಕ, ಇದನ್ನು ಅಷ್ಟೇ ಸಮಮಿತಿ ಅಕ್ಷ ನೋಡಿ ಎಷ್ಟು ದೂರ ಇದೆಯೋ ವೃತ್ತದಲ್ಲಿ ಅದರ ಕೆಳಭಾಗದಲ್ಲೂ ಸಹ ಅಷ್ಟೇ ದೂರದಲ್ಲಿ ಇರುತ್ತೆ. ನೋಡಿ, ಇದು ಅಷ್ಟೇ. ಇದನ್ನು ನಾವು ಅಂದರೆ ಈ ಲೈನಲ್ಲಿ ಫೋಲ್ಡ್ ಮಾಡಿದಾಗ ನೆನ್ಪಿಟ್ಕೊಳ್ಳಿ, ಈ ಲೈನಲ್ಲಿ ಫೋಲ್ಡ್ ಮಾಡಿದಾಗ ಎಲ್ಲಿ ಉಂಟಾಗುತ್ತೆ ಅಂತ. ಈ ರಂಧ್ರ ನೋಡಿ ಇದು ಎಷ್ಟು ದೂರ ಇದೆಯೋ ಇದು ಅಷ್ಟೇ ಎಕ್ಸಾಕ್ಟಾಗಿ ಇಲ್ಲಿ ಉಂಟಾಗುತ್ತೆ. ನಂತರ ಇದನ್ನು ಫೋಲ್ಡ್ ಮಾಡಿದಾಗ ಇದು ಈ ಲೈನಿಂದ ಎಷ್ಟು ದೂರದಲ್ಲಿದೆಯೋ ಇದು ಸಹ ಅಷ್ಟೇ ದೂರದಲ್ಲಿ ಬಂದ್ಬಿಡುತ್ತೆ. ಸೊ ಈ ರೀತಿ, ಹಾಗಾಗಿ ಇದಕ್ಕೆ ಸರಿಯಾದಂಥ ಚಿತ್ರ ಇದಾಗತ್ತೆ. ನೆಕ್ಸ್ಟ್ ಮೂರನೇ ಲೆಕ್ಕ, ಮುಂದಿನ ಚಿತ್ರಗಳಲ್ಲಿ ದರ್ಪಣ ರೇಖೆ ಅಂದರೆ ಸಮಮಿತಿ ರೇಖೆಯನ್ನು ಬಿಂದುಗಳನ್ನು ರೇಖೆಯಾಗಿ ನೀಡಿದೆ. ಬಿಂದುಗಳ ರೇಖೆಯ ಮೂಲಕ ಪ್ರತಿ ಚಿತ್ರದ ಪ್ರತಿಫಲನ ಚಿತ್ರವನ್ನು ಪೂರ್ಣಗೊಳಿಸಿ. ಬಹುಶಃ ಬಿಂದುಗಳ ರೇಖೆಯ ಮೇಲೆ ದರ್ಪಣವನ್ನು ಇರಿಸಿ ಆಕೃತಿಯ ಬಿಂಬವನ್ನು ದರ್ಪಣದಲ್ಲಿ ವೀಕ್ಷಿಸಬೇಕಾಗುವುದು. ಅಂದರೆ ಕನ್ನಡಿ ಇಟ್ಟು ನೋಡಿ ಅಂತ ಹೇಳಿದ್ದಾರೆ. ನೀವು ಪೂರ್ಣಗೊಳಿಸಿದ ಆಕೃತಿಯ ಹೆಸರನ್ನು ಸಹ ಹೇಳಿ ಅಂತ. ಇದು ತುಂಬ ಸಿಂಪಲ್ ಈ ಲೆಕ್ಕ. ಏನು ಮಾಡೋದು ಅಂದರೆ ನೋಡಿ, ಈ ರೇಖೆ ಏನಿದೆಯೋ ಇದನ್ನು ನೀವೆಲ್ಲ ಆಟ ಆಡಿರ್ತೀರಿ ಪೇಪರಲ್ಲಿ, ಒಂದು ಸೈಡ್ ಬರ್ಕೊಂಡು ಇನ್ನೊಂದು ಸೈಡು ಅದನ್ನು ಮಡಚಿ ಫೋಲ್ಡ್ ಮಾಡ್ತೀರಿ. ಆಗ ಇಲ್ಲಿರ್ತಕ್ಕಂಥ ಆಕೃತಿನೇ ಇಲ್ಲಿ ಬೀಳುತ್ತಲ್ಲ, ಸೊ ಅದು ನೋಡಿ ಈ ರೀತಿ ಇರ್ತದೆ. ಇದು ಯಾವುದಿದು ಹಿಂಗೆ ಆಕೃತಿ, ಇದೇ ಶೇಪಿನ ಆಕೃತಿ ಇಲ್ಲಿ ಉಂಟಾಗುತ್ತೆ. ಹೌದಾ? ನೆಕ್ಸ್ಟು ನೋಡಿ, ಇದೇ ರೀತಿ ಆಕೃತಿ ಇಲ್ಲಿ ಉಂಟಾಗುತ್ತೆ, ಇದು ಇಲ್ಲಿ ಉಂಟಾಗುತ್ತೆ ಅಂದರೆ ಇದು ರೌಂಡು. ಸೊ ನೆಕ್ಸ್ಟು ಇದು ಈ ರೀತಿ ಆಕೃತಿ ಬರುತ್ತೆ ಅಲ್ವಾ? ಸೊ ಈಗ ನೋಡ್ತಾ ಹೋಗೋಣ ಒಂದೊಂದೇ. ಉತ್ತರದಲ್ಲಿ ನೋಡಿ, ಇದು ಎ ಒಂದೇ ಲೆಕ್ಕ. ಇದಕ್ಕೆ ಎಕ್ಸಾಕ್ಟಾಗಿ ನಾವು ಫೋಲ್ಡ್ ಮಾಡಿದಾಗ ಯಾವ ಆಕೃತಿ ಆಗುತ್ತೆ ನೋಡಿರಿ, ಚಿತ್ರದಲ್ಲೂ ಸಹ ತೋರಿಸಿದ್ದೀನಿ. ಇದು ಯಾವ ಆಕೃತಿ ಹೇಳ್ತೀರಾ? ಇದು ಯಾವುದಿದು? ಚೌಕ. ಯಾವುದಿದು? ಚೌಕ. ಬರೆದ್ಬಿಡೋಣ ಚೌಕ ಅಂತ. ನೆಕ್ಸ್ಟ್ ಇದು ನೋಡಿ ಎರಡನೇ ಚಿತ್ರ. ಎಕ್ಸಾಕ್ಟಾಗಿ ತೊಗೊಂಡು ಇದನ್ನು ನೆಕ್ಸ್ಟ್ ಫೋಲ್ಡ್ ಮಾಡಿದಾಗ ಯಾವ ಆಕೃತಿ ಬೀಳುತ್ತೆ ಅಂದರೆ ನೋಡಿ, ಇದನ್ನು ಎಕ್ಸಾಕ್ಟ್ ಇದೆಂಥದ್ದು? ಇದು ತ್ರಿಭುಜ. ನೆಕ್ಸ್ಟ್ ಮೂರನೇದು, ಇದು ನೋಡಿ, ಇದು ಯಾವುದಿದು? ವಜ್ರಾಕೃತಿ. ನೆಕ್ಸ್ಟು ಇದನ್ನು ಎಕ್ಸಾಕ್ಟ್ ಹಿಂಗೆ ಮಾಡಿದ್ರೆ ಇದು ಯಾವುದಿದು? ವೃತ್ತ. ನೆಕ್ಸ್ಟು ನೋಡಿ, ಇದನ್ನು ಎಕ್ಸಾಕ್ಟಾಗಿ ಇಲ್ಲಿ ನಾವು ಇದನ್ನು ಏನು ನೀವೆಲ್ಲ ಪೇಪರಲ್ಲಿ ಆಟ ಆಡಿರ್ತೀರಿ. ಸೊ ಈ ರೀತಿ ನಾವು ಚೆನ್ನಾಗಿ ಈ ರೀತಿ ಬರ್ಕೊಂಡು ಇದನ್ನು ತಗೊಂಡು ಎಕ್ಸಾಕ್ಟಾಗಿ ಈ ಲೈನಲ್ಲಿ ಫೋಲ್ಡ್ ಮಾಡಿದಾಗ ಇದೇ ಆಕೃತಿ ಇಲ್ಲಿ ಉಂಟಾಗುತ್ತೆ. ಹೌದಾ? ಸೊ ಯಾವುದಿದು? ಪಂಚಭುಜಾಕೃತಿ. ನೆಕ್ಸ್ಟ್ ಇನ್ನೊಂದು ಇದ್ಯಾವುದು ನೋಡ್ರಿ, ರೈಟ್. ಇದೇ ರೀತಿ ಬರುತ್ತೆ. ಇದು ಎಷ್ಟು ಇದೆ ನೋಡಿ, ಇದರ ಏನು ಬಾಹುಗಳು 1 2 ಇದು 1, ಹೌದಾ? 2 3 4 5 6 7 8 8 ಬಾಹುಗಳಿದ್ದಾವೆ. ಹಾಗಾಗಿ ಇದು ಅಷ್ಟಭುಜಾಕೃತಿ ಅಂತ ಕರೀತಾರೆ. ಇದು ಅಷ್ಟಭುಜಾಕೃತಿ.